ಸೊ ಡಯಾಲಿಸಿಸ್ ಅಂದ್ರೆ ಏನು? ಒಂದ್ ರೀತಿ ಡಯಾಲಿಸಿಸ್ ಎಲ್ಲಾರ ಮನಸ್ಸಲ್ಲಿ ಅದು ಡಯಾಲಿಸಿಸ್ ಅಂದ್ರೆ ಏನೋ ಒಂದು ಭಯಂಕರ ನೋವಾಗುವಂತ ಪ್ರಕ್ರಿಯೆ, ಅದೊಂದು ನೋಷನ್ ಇದೆ ಎಲ್ಲರಿಗೂ. ಇನ್ನೊಂದು ಏನಂದ್ರೆ ಡಯಾಲಿಸಿಸ್ ಏನೋ ಒಂದು ಟ್ರೀಟ್ಮೆಂಟ್, ಅದು ಏನೋ ಅದು ನಮ್ಮ ಬಾಡಿಗೆ ಏನೋ ಚೇಂಜ್ ಮಾಡುತ್ತೆ, ಈ ತರ ಎಲ್ಲ ಒಂದು ನೋಷನ್ ಇದೆ. ಆದ್ರೆ ಡಯಾಲಿಸಿಸ್ ಇದು ಏನು ಮಾಡಲ್ಲ. ಆಕ್ಚುಲಿ ಡಯಾಲಿಸಿಸ್ ಅಂತ ಏನಿದೆ, ಒಂದು ಮಷಿನ್ ಇರುತ್ತೆ, ಅದರಲ್ಲಿ ನಾವು ಒಂದು ಕನೆಕ್ಟ್ ಮಾಡುವಂತ ಒಂದು ಫಿಲ್ಟರ್ ಇರ್ತದೆ, ನಾವು ಡಯಾಲೈಸರ್ ಅಂತ ಹೇಳ್ತೇವೆ. ಈ ಡಯಾಲೈಸರ್ ಒಂದು ಆರ್ಟಿಫಿಷಿಯಲ್ ಕಿಡ್ನಿ ತರ ಕೆಲಸ ಮಾಡುತ್ತೆ. ಈಗ ನಿಮ್ಮ ದೇಹದಲ್ಲಿ ನಾನು ಹೇಳಿದಾಗೆ ನಿಮ್ಮ ಕಿಡ್ನಿ 2% ಅಷ್ಟೇ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದೆ. 2% ಕೆಲಸ ಮಾಡೋದು ನಿಮ್ಮ ದೇಹಕ್ಕೆ ಅದು ಸಾಕಾಗಲ್ಲ. ಅದರ ಅರ್ಥ ನೀರು ವಿಷಾಂಶಗಳು ದೇಹದಲ್ಲಿ ಉಳಿಯುತ್ತೆ. ಸೊ ಅದು ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗುಡ್ ಫಾರ್ ಯರ್ ಬಾಡಿ. ಸೊ ಅದನ್ನ ಯಾವ ರೀತಿ ತೆಗಿಬೇಕು? ಈಗ ದೇಹ ಅಂತ ನಿಮ್ಗೆ ಕೆಲಸ ಮಾಡಲ್ಲ, ದೇವ್ರು ಕೊಟ್ಟಿರುವಂತ 2 ಕಿಡ್ನಿಗಳು ಕೆಲಸ ಮಾಡ್ತಾ ಇಲ್ಲ. ಸೊ ಈಗ ಅದನ್ನ ನೀವು ಹೊರಗಡೆಯಿಂದ ಮಾಡಿಸ್ಬೇಕಾಗತ್ತೆ. ಸೊ ಹೊರಗಡೆಯಿಂದ ಹೇಗೆ ಮಾಡಿಸೋದು? ಅದಕ್ಕೆ ನಾವು ಒಂದು ಮೆಷಿನ್ ನ ಬಳಕೆ ಮಾಡ್ತೀವಿ. ಆ ಮಷಿನ್ಗೆ ನಾವು ಡಯಾಲಿಸಿಸ್ ಮಷಿನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಕನೆಕ್ಟ್ ಮಾಡುವಂಥದ್ದು ಡಯಾಲಿಸರ್. ಸೊ ಇದು ಯಾಕೆ ನಾನು ಪೇನ್ ಫ್ರೀ ಅಂತ ಹೇಳಿದೆ ಅಂದ್ರೆ, ಇದು ನಮ್ಮ ದೇಹದ ಒಳಗೆ ಏನೂ ಆಗಲ್ಲ, ಎಲ್ಲ ಏನೇ ಈ ಪ್ರಕ್ರಿಯೆ ಇದೆ ನಮ್ಮ ದೇಹದ ಹೊರಗೆ ಆಗುವಂಥದ್ದು. ಸೊ ರಕ್ತನ ನಾವು ಇದರ ಕೆಥೆಟರ್ ಮೂಲಕ, ಇಲ್ಲ IV ಫಿಸ್ಟುಲಾ ಅಂತ ಮಾಡ್ತೀವಿ, ಅದ್ರ ಮೂಲಕ ರಕ್ತನ ಸಂಚಾರ ಮಾಡಿಸ್ತೀವಿ. ಆ ರಕ್ತ ಸಂಚಾರ ಆಗಿ ಹೊರಗೆ ಹೋಗಿ ಆ ಮಷೀನ್ ನಿಂದ ಆ ಡಯಾಲೈಸರ್ಗಳಿಗೆ ಹೋಗ್ತದೆ. ಆ ಡಯಾಲೈಸರ್ ನಿಮ್ಮ ಕಿಡ್ನಿ ಏನ್ ಕೆಲಸ ಮಾಡುತ್ತೆ ಆ ಕೆಲಸ ಮಾಡುತ್ತೆ. ಅದು ದೇಹದಲ್ಲಿರುವಂತಹ ಅಧಿಕ ನೀರು, ನಾವು ಅದನ್ನ ಸೆಟ್ ಮಾಡ್ತೇವೆ, ಅದರ ಸೆಟ್ ಮಾಡಿರೋ ಹಾಗೆ ಅದರಿಂದ ನೀರೇನಿದೆ, ವಿಷಾಂಶಗಳೇನಿದೆ ಅದನ್ನೆಲ್ಲ ತೆಗೆಯುತ್ತೆ. ಆಲ್ಮೋಸ್ಟ್ ನಿಮ್ಮ 70 to 80% ವಿಷಾಂಶಗಳನ್ನ ತೆಗೆದು ಬಿಡುತ್ತೆ. ಎಷ್ಟು ಲೀಟರ್ ಬೇಕೋ ಅಷ್ಟು ಲೀಟರ್ನ ನೀರನ್ನ ಅದನ್ನ ದೇಹದಿಂದ ಹೊರಗೆ ತೆಗಿಬಹುದು.